ತುಂಬ ರೂಡಾಗಿ ಬಿಹೇವ್ ಮಾಡಿದೆ. ನಾನು ಮನುಷ್ಯನೇ ಅಲ್ಲ. ದಯವಿಟ್ಟು ಹಾಗೆ ಮಾತಾಡಬೇಡಿ ಲಕ್ಕಿ ಅವರೇ. ನೀವು ನನ್ನ ಮೇಲೆ ಎಷ್ಟು ಕೋಪ ಮಾಡಿಕೊಂಡ್ರು, ಎಷ್ಟೇ ಬೈದ್ರು ನನಗದ್ರಲ್ಲಿ ಪ್ರೀತಿನೇ ಕಾಣಿಸೋದು. ನೋಡು, ಎಷ್ಟೊಂದು ಪ್ರೀತಿ ತೋರಿಸ್ತಾ ಇದೆಯಾ. ನಾನೇನು ತುಂಬ ನೋವು ಕೊಟ್ಬಿಟ್ಟೆ. ನನಗೆ ಕ್ಷಮೆನೇ ಇಲ್ಲ. ಲಕ್ಕಿ ಅವರೇ, ಕ್ಷಮೆ ಸಿಗ್ಬೇಕಾಗಿರೋದು ತಪ್ಪು ಮಾಡಿದವ್ರಿಗೆ. ನೀವು ಯಾವ ತಪ್ಪು ಮಾಡಿಲ್ಲ ಲಕ್ಕಿ ಅವರೇ. ನಾನು ನಿನ್ನ ಯಾವತ್ತೂ ಹರ್ಟ್ ಮಾಡಲ್ಲ. ಐ ಆಮ್ ಸಾರಿ. ನೀನು ಅಳ್ಬಾರ್ದು ಗೀತಾ. ನಿನ್ನ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರು ಬರಬಾರ್ದು. ಲಕ್ಕಿ ಅವರೇ, ನಿಮಗೆ ಪ್ರೀತಿ ಸಿಗುತ್ತೆ ಅನ್ನೋದಾದ್ರೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ನೀನು ಈ ಥರ ಮಾತಾಡಬಾರ್ದು ಗೀತಾ. ಫೋರ್ ಅವರ್ಸ್ ಆಯಿತು. ಟ್ಯಾಬ್ಲೆಟ್ ತಗೋ. ಯಾಕೆ ನಗ್ತಾ ಇದೆಯಾ? ಏನಿಲ್ಲ. ಮಲಗಿಲ್ಲ ನೀನು? ಟಿವಿ ನೋಡ್ತಾನೆ ಇದೆಯಾ? ನಾನು ಟಿವಿ ನೋಡ್ತಿರ್ಲಿಲ್ಲ. ಮತ್ತಿನ್ನೇನು ಕನ್ಸು ಕಾಣ್ತಾ ಇದೆಯಾ? ಕನ್ಸು ಕಾಣೋದು ಬಿಟ್ಟು ಹುಷಾರಾಗು ಫಸ್ಟು. ನೀವು ನೋಡ್ಕೋತಿದ್ದೀರಾ ಅಂದಮೇಲೆ ನಾನು ಹುಷಾರಾಗದೆ ಇರ್ತೀನ? ಬೇಗ ಹುಷಾರಾಗ್ತೀನಿ. ಲಕ್ಕಿಯವ್ರೆ, ನೀವು ತುಂಬ ಸುಸ್ತಾಗಿದ್ದೀರಾ, ನೀವು ಮಲ್ಕೊಳ್ಳಿ. ನೀನು ಹೇಳ್ದೇ ಇದ್ರು ಮಲ್ಕೋತೀನಿ. 4 ಗಂಟೆ ಬಿಟ್ಟು ಇನ್ನೊಂದು ಟ್ಯಾಬ್ಲೆಟ್ ತೊಗೋಬೇಕು. ಅಲಾರ್ಮ್ ಇಟ್ಟಿದ್ದೀನಿ. ಕನ್ಸು ಕಾಣೋದು ಬಿಟ್ಟು ನಿದ್ದೆ ಮಾಡು. ಪ್ರಯತ್ನ ಪಡ್ತೀನಿ, ಆದರೆ ಕನಸೆ ಕಾಣದೇ ಇದ್ರೆ ಬದುಕೆ ವ್ಯರ್ಥ ಅನ್ಸುತ್ತಲ್ವ ಲಕ್ಕಿಯವ್ರೆ? ಏನೇನೋ ಮಾತಾಡ್ಬಿಡ ಲೂಸು. ಸುಮ್ಮನೆ ಮಲ್ಕೋ. ಲಕ್ಕಿಯವ್ರು ತುಂಬ ನಿದ್ದೆಯಲ್ಲಿದ್ದಾರೆ. ಅದಕ್ಕೆ ಅಲಾರಾಮ್ ಹೊಡೆದ್ರು ಅವ್ರಿಗೆ ಎಚ್ಚರ ಆಗ್ತಿಲ್ಲ. ನಾನೇ ಮಾತ್ರೆ ತಗೋತೀನಿ. ಕರಿಬೇಕು ತಾನೆ? ಅದು ನೀವು ನಿದ್ದೆ ಮಾಡ್ತಿದ್ರಲ್ಲ, ಸುಮ್ಮನೆ ಯಾಕೆ ತೊಂದರೆ ಕೊಡೋದು ಅಂತ. ಏನು ತೊಂದರೆ ನಿಂತಲೆ? ಇವಾಗ ನೋಡು ಎಲ್ಲ ಬಿತ್ತು. ಅಲ್ಲ ಲಕ್ಕಿಯವ್ರೆ, ಅದು ನೀವು ಗಾಢವಾಗಿ ಮಲಗಿದ್ರಿ. ಓಹ್ ಸಾರಿ. ಸಾರಿ ಯಾಕೆ ಕೇಳ್ತೀರ ಲಕ್ಕಿಯವ್ರೆ? ನನ್ನಿಂದ ನೀವು ಸರಿಯಾಗಿ ನಿದ್ದೆನೂ ಮಾಡೋಕ್ಕಾಗ್ತಿಲ್ಲ. ಡೈಲಾಗ್ ಎಲ್ಲ ಹೊಡಿಬೇಡ, ಮಾತ್ರೆ ತಗೋ. ಹಿಡ್ಕೋ.
ಇಲ್ಲಿ ನೋವ್ತಾ ಇದೆಯಾ? ಈಗ ಪೇನ್ ಇದೆ. 15 ಡೇಸ್ ಪೇನ್ ಇರುತ್ತೆ. ಹಾಗೆ ಇದ್ರೆ ಮೂವ್ಮೆಂಟ್ ಮಾಡಕ್ ಸ್ವಲ್ಪ ಕಷ್ಟ ಆಗತ್ತೆ. ಸ್ವಲ್ಪ ವಾಕ್ ಮಾಡಕ್ ಟ್ರೈ ಮಾಡ್ತಾ ಇರಿ. ಓಕೆ, ನಾನು ಕೊಟ್ಟಿರೋ ಮೆಡಿಸಿನ್ ಎಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡಿ. ನರ್ಸಿಗೆ ಹೇಳ್ತೀನಿ ಕ್ರೇಪ್ ಬ್ಯಾಂಡೇಜ್ ಹಾಕಕ್ಕೆ. ಓಕೆ ಡಾಕ್ಟರ್, ಶೋರ್. ನೋಡಿದ್ಯಾ ಎಷ್ಟು ಬೇಗ ಹುಷಾರಾಗ್ತಾ ಇದ್ಯಾ? ಹುಷಾರಾಗ್ನೆ ಇನ್ನೇನು. ಯಾರು ಹೇಳಿ ನನ್ನ ನೋಡ್ಕೋತಿರೋದು? ನನ್ನ ಹೊಗಳ್ತಾ ಇದೆಯೋ ಅಥವಾ ನೀನೇ ಹೊಗಳ್ಕೊತಾ ಇದೆಯೋ? ಎರಡು ಒಂದೇ ಅಲ್ವಾ? ನಿಮ್ಮನ್ನ ಹೊಗಳಿದ್ರು ನನ್ನನ್ನು ಹೊಗಳಿದ್ರು ಸಲ್ಬೇಕಾಗಿರೋದೆಲ್ಲ ನಿಮ್ಗೆ. ಅಬ್ಬಬ್ಬಬ್ಬ, ಮಾತಲ್ಲಿ ಮಾತ್ರ ಸೋಲ್ಸಕ್ಕಾಗಲ್ಲ. ಒಂದ್ರಲ್ಲಿ ಸೋಲಿಸ್ಬೋದು, ಕಬಡ್ಡಿಲಿ ನೀವ್ ಯಾರನ್ ಬೇಕಾದ್ರೂ ಸೋಲಿಸ್ತೀರಾ. ಸಾಕ್ ಮಾತ್ ಮಾಡ್ಸಿದ್ದು, ನಡಿ. ಎಲ್ಲಿಗೆ? ಡಾಕ್ಟರ್ ಹೇಳಿದಲ್ಲ ವಾಕಿಂಗ್ ಮಾಡ್ಬೇಕು ಅಂತ, ಇಲ್ಲಾಂದ್ರೆ ಮೂವ್ಮೆಂಟ್ ಮಾಡಕ್ಕಾಗಲ್ಲ. ನೋವಾಗತ್ತೆ ಲಕ್ಕಿ ಅವ್ರೆ. ಸಾಕ್ ನಾಟಕ ಹೇಳು. ಸಾಕು ಹೇಳು ಬೇಗ. ಗೀತಾ, ನಡಿ ಹೊರಡಿಗೆ ಹೋಗೋಣ. ಅಮ್ಮ ಬನ್ನಿ. ಲಲಿತಾ, ಒಂದ್ 20,000 ರೂಪಾಯಿ ಕೊಡೆ ಅಮ್ಮ, ಮುಂದಿನ ತಿಂಗಳು ಕೊಟ್ಬಿಡ್ತೀನಿ. ಅದು ನನ್ನ ಹಸ್ಬೆಂಡ್ಗೆ ಅರ್ನಿಂಗ್ಸ್ ಕಡಿಮೆ ಅಲ್ವಾ, ಮನೇಲಿ ಬೀಗರು ಬೇರೆ ಇದಾರೆ, ಅವ್ರ ಬಸ್ರು ಬಾಣಂತನ ಅಂತ ತುಂಬಾ ಖರ್ಚು, ನಿನ್ಗೆ ಗೊತ್ತಲ್ವಾ. ಪ್ಲೀಸ್ ಕಣೆ ಅಮ್ಮ. ಸರಿ ಬಿಡು. ಏನ್ ಹೆಂಗಸ್ರು ಏನೋ, ಒಂದ್ 20,000 ರೂಪಾಯಿ ಇಟ್ಕೊಳಕ್ಕಾಗಲ್ವಾ ಇವ್ರ ಯೋಗ್ಯತೆಗೆ? ಯಾರಿಗೆ ಬೈತಾ ಇದೀಯಾ? ನಿಮಗ್ ಬಯಕಾಗತ್ತಾ? ನನಗೆ ಯಾಕೆ ಬೈತೀಯಾ? ಮಾಡೋ ಅಡ್ವರ್ಟ್ ಎಲ್ಲ ನೀನ್ ತಾನೆ. ತಗೋ, ಇದು ಬೀರೊಳಗೆ ಸೇಫ್ ಲಾಕರ್ ಅಲ್ಲಿ ಎತ್ತಿಡು. ಓಹೋ, ಲಕ್ಷಾಂತರ ರೂಪಾಯಿ ತಂದ್ಬಿಟ್ಟಿದಾರೆ ಇವರು. ಇದನ್ನ ಬೀರ್ನಲ್ಲಿ ಸೇಫ್ ಆಗಿ ಇಡ್ಬೇಕು. ಲಕ್ಷಾಂತರ ಅಲ್ಲ ಕಣೆ, 50,000 ಇದೆ ಅದ್ರೊಳಗೆ. ಏನು 50,000 ರೂಪಾಯಿ ಇದೆಯಾ? ಏನು 3 ತಿಂಗಳ ಸಂಬಳ ಒಟ್ಟಿಗೆ ಕೊಟ್ಬಿಟ್ಟಿದಾರಾ? ಆಹಾ, ದುಡ್ಡು ಅಂತ ತಕ್ಷಣ ಹೆಂಗ್ ಬಾಯ್ ಬಿಡ್ತೀಯ ನೋಡು. ಆಫೀಸ್ ದುಡ್ಡು ಅದು. ಆಫೀಸ್ದ ನಮ್ ದೇವ್ರ ಸತ್ಯ ನಮಗ್ ಗೊತ್ತಿಲ್ವಾ? ಗೀತಾ, ಏನು ನಿನ್ ಗಂಡ ವಾಕ್ ಮಾಡಿಸ್ತಿದ್ದ? ಹೌದಮ್ಮ, ಬೇಡ ಬೇಡ ಅಂದ್ರು ಬಲವಂತ ಮಾಡಿ ಕರ್ಕೊಂಡು ಹೋದ್ರು. ನಿನ್ನನ್ನು ಹೀಗ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಏನಮ್ಮ ನೀವು, ನಂಗೆ ನಡಿಯಕ್ಕೂ ಆಗದೆ ಇರೋಷ್ಟು ಕಾಲು ನೋವು, ನೀವು ಖುಷಿ ಆಗ್ತಿದೆ ಅಂತಿದ್ದೀರಾ? ಗಂಡ ಹೆಂಡತಿ ಅನ್ಯೋನ್ಯವಾಗಿರೋದು ನೋಡಿ ಖುಷಿ ಆಗಲ್ವೇನೆ? ನೀವಿಬ್ರು ಹೀಗಿರ್ಬೇಕು ಅಂತ ನನ್ಗೆ ಎಷ್ಟು ದಿನದಿಂದ ಅನ್ಕೋತಿದ್ದೀನಿ ಗೊತ್ತಾ? ನೀವು ಸುತ್ತಿ ಬಳಸಿ ಮತ್ತದೇ ವಿಷಯಕ್ಕೆ ಬರ್ತೀರಾ. ಸುಮ್ಮನಿರೆ. ಒಟ್ಟಿನಲ್ಲಿ ನೀವಿಬ್ರು ಯಾವಾಗ್ಲೂ ಹೀಗೆ ಇರಬೇಕು. ಹೌದು, ಈಗ ಹೇಗಿದೆ ನಿನ್ಗೆ? ಪರವಾಗಿಲ್ಲ ಅಮ್ಮ, ಕಾಲು ನೋವಿದೆ, 15 ದಿನ ನೋವಿರುತ್ತೆ ಅಂತ ಹೇಳಿದ್ದಾರೆ. ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ, ಮನೆಗೆ ಹೋಗಿ ರೆಸ್ಟ್ ಮಾಡ್ಬೋದು.
ಹೌದಾ, ನಾಳೆನೇ ಡಿಸ್ಚಾರ್ಜ್ ಮಾಡ್ತಾರಾ? ಅಯ್ಯೋ, ಹುಷಾರಾಗಿ ಮನೆಗೆ ಬರ್ತಿದ್ದೀನಿ ಅಂದರೆ ನೀವು ಖುಷಿ ಪಡಬೇಕು. ಬೇಜಾರು ಯಾಕೆ ಮಾಡ್ಕೋತಿದ್ದೀರಾ? ಅಲ್ಲ ಗೀತಾ, ನೀನು ಇಲ್ಲೇ ಆರಾಮಾಗಿದ್ದೆ ಅಲ್ವಾ? ಆರಾಮಾಗ ಈ ಹಾಸ್ಪಿಟ್ಲಲ್ಲಿ ಎಷ್ಟು ದಿನ ಅಂತ ಇರೋಕ್ಕಾಗತ್ತಮ್ಮ? ಮನೆಗೆ ಹೋಗಿ ಮನೆ ಊಟ ತಿಂದು ಮನೆ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿದ್ರೆ ಕಾಲು ನೋವು ತಾನಾಗೆ ಹೊರಟೋಗುತ್ತೆ. ಅದಕ್ಕೆ ಕಣೆ ಪೆದ್ದು ಅಂತ ಹೇಳೋದು. ಯಾಕೆ? ನಾನು ಹೊರಡ್ತೀನಿ, ಹುಷಾರು. ಲಕ್ಕಿ ಕೊಟ್ಟಿದ್ದ 5 ನಿಮಿಷ ಮುಗೀತು. 2 ಸಲ ಒತ್ತು ಬೇರೆ ಹೇಳಿದಾನೆ 5 ನಿಮಿಷ ಅಂತ. ಅಮ್ಮ, ನೀವು ಟೈಮಿಗೆ ಸರಿಯಾಗಿ ಊಟ ತಿಂಡಿ ಎಲ್ಲ ಮಾಡಿ ಹುಷಾರಾಗಿರಿ. ಗೀತಾ, ನೀನ್ ನಾಳೆನೇ ಡಿಸ್ಚಾರ್ಜ್ ಮಾಡ್ಕೋಬೇಡ, ಇನ್ನು ವಾಸಿ ಆಗಿಲ್ಲ. ನಾನು ಡಾಕ್ಟ್ರೇ ಹೇಳಿದಾರಲ್ಲಮ್ಮ ಡಿಸ್ಚಾರ್ಜ್ ಮಾಡ್ತೀವಂತ. ಅಯ್ಯೋ, ಕಾಲು ನೋವು ಜಾಸ್ತಿ ಆಗಿದೆ ಅಂತ ನಾಟಕ ಮಾಡು. ಯಾಕೆ? ಯಾಕೆ ಅಂದ್ರೆ ನೀನು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನ ಲಕ್ಕಿ ನಿನ್ ಜೊತೆಲೇ ಇರ್ತಾನೆ, ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ. ಆ ನೆಪದಲ್ಲಾದ್ರೂ ನೀವಿಬ್ರು ಇನ್ನೂ ಹತ್ರ ಆಗ್ಬಹುದು ಅಂತ. ಆದ್ರೆ ಲಕ್ಕಿಯವ್ರಿಗೆ ಗೊತ್ತಲ್ವಾ ನಾನು ಸರಿ ಹೋಗಿದ್ದೀನಿ ಅಂತ. ಅಯ್ಯೋ, ಅವನ ಹತ್ರನೇ ನಾಟಕ ಆಡು. ಹೆಜ್ಜೆ ಇಡಕ್ ಆಗ್ತಿಲ್ಲ, ಕಾಲು ತುಂಬಾ ನೋವ್ತಿದೆ ಅಂತ. ಆಗ ಇನ್ನೊಂದು 4 ದಿನ ಆಸ್ಪತ್ರೆಯಲ್ಲಿ ಇರ್ಬೋದಾ? ನಿನ್ನನ್ನು ಬಿಟ್ಟು ಅವನೆಲ್ಲೂ ಹೋಗಲ್ಲ. ಹೌದಲ್ವಾ ಅಮ್ಮ? ಹಾಗೆ ಮಾಡ್ತೀನಿ. ಸರಿ, ಅವ್ನು ಬರ್ತಾನೆ, ನಾ ಹೊರಡ್ತೀನಿ. ಹುಷಾರು. ಅಮ್ಮ ಹೇಳಿದ್ ಸರಿಯಾಗಿದೆ. ಕಾಲು ನೋವು ಸರಿ ಹೋಗಿಲ್ಲ ಅಂತ ನಾಟಕ ಮಾಡಬೇಕು. ಅವಾಗ ಲಕ್ಕಿಯವ್ರ ಜೊತೆ ಇನ್ನೂ 4 ದಿನ ಇರ್ಬೋದು. ಕ್ಯಾಶ್ ಅಣ್ಣನಿಗೆ ಆಕ್ಸಿಡೆಂಟ್ ಆಗಿ ಇದ್ದಕ್ಕಿದ್ದಾಗೆ ಊರು ಹೊರಟೋದ್ರು. 1 ತಿಂಗಳು ರಜಾ ಹಾಕಿದ್ದಾರೆ. ಅವ್ರು ಬರೋ ತನಕ ಕ್ಯಾಶ್ ವ್ಯವಹಾರ ನೀನೇ ನೋಡ್ಕೊಂತ ಮ್ಯಾನೇಜರ್ ಹೇಳಿದ್ರು. ಹೋಗ್ತಾ ಗಡಿಬಿಡಿಯಲ್ಲಿ ಕ್ಯಾಶ್ ಬಾಕ್ಸ್ ಕೀನು ತಗೊಂಡೋಗಿದ್ದಾರೆ. ಅದಕ್ಕೆ ಅವ್ರು ಬರೋ ತನಕ ದುಡ್ಡಿಡಕ್ಕೆ ಆಫೀಸಲ್ಲಿ ಸೇಫ್ ಇಲ್ಲ ಅಂತ ಇಲ್ಲಿಗೆ ತಗೊಂಡ್ಬಂದೆ. ಅದು ನಾವು ಹುಷಾರಾಗಿತ್ತಿಡೆ. ಅಯ್ಯಯ್ಯಯ್ಯ, ಅದೆಷ್ಟ್ ಸತಿ ಹೇಳ್ತೀರ್ರಿ ಹುಷಾರು ಹುಷಾರು ಅಂತ? ನನ್ನ ತಲೆ ಮೇಲೆ ಸುರ್ಕೋತೀನ? 4 ಕಾಸು ನೆಟ್ಟಿಗೆ ನೋಡಿಲ್ವಲ್ಲ ನೀವು, ಅದಕ್ಕೆ ನಿಮ್ಗೆ ಹೀಗನ್ಸೋದು. ನಾನು ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದೀನಿ. ಗೊತ್ತು. ಅದಕ್ಕೆ ಜಮೀನ್ ತಗೊಂತೀನಿ ಅಂತ ಹೇಳ್ಬಿಟ್ಟು ದುಡ್ಡು ಯಾವನಿಗೋ ಕೊಟ್ಟಿದ್ದಲ್ಲ, ಅನುಭವಿಸಿದ್ ನಾನ್ ತಾನೆ. ರೀ, ಜನ್ಮ ಪೂರ್ತಿ ಅದನ್ನೇ ಹೇಳ್ತಿರ್ತೀರಾ? ಆ ವ್ಯವಹಾರ ಏನಾದ್ರು ಕ್ಲಿಕ್ ಆಗಿದ್ದಿದ್ರೆ ಜುಮ್ ಅಂತಿರ್ತಿದ್ದ, ಗೊತ್ತಾ? ಜುಮ್ಮು ಬೇಡ ಜಾಮು ಬೇಡ, ಈಗ ಹೇಗಿದೀವೋ ಹಾಗಿದ್ರೆ ಸಾಕು ತಾಯಿ. ಅಲ್ಪ ತೃಪ್ತರೇ ನೀವು. ನೋಡ್ತಾ ಇರಿ, ಇನ್ ಸ್ವಲ್ಪ ದಿನದಲ್ಲಿ ಕಾರ್ ತಗೊಂಡು ಹೇಗೆ ಓಡಿಸ್ಕೊಂಡ್ ಬರ್ತೀನಿ ಅಂತ. ಏನೇಂದೆ? ಏನಿಲ್ಲ. ಹೋದ್ರಾ? ನೀವು ಮಾತಾಡ್ಸಿಲ್ಲ ಅಂತ ಅಮ್ಮ ಬೇಜಾರು ಮಾಡ್ಕೊಂಡು ಹೋದ್ರು. ಅದಕ್ಕೆ ನಾನೇನ್ ಮಾಡಕ್ಕಾಗತ್ತೆ? ಅಪ್ಪ ಅಮ್ಮನ ವಿಷಯದಲ್ಲಿ ಯಾಕೆ ಇಷ್ಟು ಕಟುವಾಗಿದ್ದೀರ ಲಕ್ಕಿಯವ್ರೆ? ಒಂದ್ ಸ್ವಲ್ಪ ಮಾತಾಡಿದ್ರು ಅಮ್ಮ ತುಂಬಾ ಖುಷಿ ಪಡ್ತಿದ್ರು. ಅವ್ರು ಖುಷಿ ಆಗುತ್ತೆ ಅಂತ ನನ್ಗೆ ಇಷ್ಟ ಇಲ್ದಿರೋ ನಾನು ಮಾಡಲ್ಲ. ಪರವಾಗಿಲ್ಲ ಬಿಡಿ, ಯಾಕೆ ಸುಮ್ಮನೆ ಕೋಪ ಮಾಡ್ಕೋತೀರಾ? ಮತ್ತೆ ಪದೇ ಪದೇ ಮಾತಾಡ್ಸು ಅಂದ್ರೆ ಕೋಪ ಬರಲ್ವಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಆಯ್ತು ಬಿಡಿ, ನೀವ್ ಹೀಗೆ ಮುಖ ಗಂಟು ಹಾಕೊಂಡು ಕೋಪ ಮಾಡ್ಕೊಂಡಿರೋದು ನಾನು ನೋಡಕ್ಕಾಗಲ್ಲ. ಹಾಗಾದ್ರೆ ಮತ್ತೆ ಆ ವಿಷಯ ಎತ್ತಬೇಡ. ಸರಿ, ನೀವ್ ಮನೆಗೆ ಹೋಗಿ ಫ್ರೆಶ್ ಆಗ್ಬಿಟ್ಟು ಬನ್ನಿ, ಮೂಡ್ ಸರಿ ಹೋಗುತ್ತೆ. ಹೋಗಿ ಬರ್ಲಾ? ಒಬ್ಳೇ ಇರ್ತೀಯಾ? ಒಬ್ಳೇ ಇಲ್ಲಿರ್ತೀನಿ. ನರ್ಸ್ಗಳಿದ್ದಾರೆ, ಡಾಕ್ಟರ್ ಇದ್ದಾರೆ, ನೀವು ಹೋಗಿ ಬನ್ನಿ. ಆದ್ರೆ ನಾನು ಇರಲ್ವಲ್ಲ. ನೀವ್ ಯಾವಾಗ್ಲೂ ನನ್ನ ಜೊತೆಗಿರ್ಬೇಕು ಅಂತ ನಾನು ಬಯಸಕ್ಕಾಗಲ್ವಲ್ಲ. ಹೋಗಿ ಬನ್ನಿ. ನೋಡು, ನಾನು ಹಿಂಗೆ ದುರಂಕಾರಿ ಅಂತ ಅನಿಸ್ಬೋದು, ಹಠವಾದಿ ಅಂತ ಅನಿಸ್ಬೋದು. ಆದರೆ ನನಗೆ ಇಷ್ಟ ಇಲ್ದಿರೋ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನಿಮ್ಮ ಅತ್ತೆ ಮಾವನ ವಿಷಯದಲ್ಲೂ ಅಷ್ಟೇ. ಇನ್ಯಾವತ್ತೂ ಈ ವಿಷಯದಲ್ಲಿ ಬಲವಂತ ಮಾಡಬೇಡ.
ಏನ್ ಲಕ್ಕಿ ಇವಾಗಷ್ಟೇ ಬಂದೆ, ಅವಾಗ್ಲೆಲ್ಲ ಹೊರಡ್ತಾ ಇದ್ಯಾ? ಗೀತಾ ಹಾಸ್ಪಿಟಲ್ ಒಬ್ಳೇ ಇದ್ದಾಳೆ ಪಾಪ, ಅದಕ್ಕೆ ಹೋಗ್ತಾ ಇದ್ದೀನಿ. ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಿದ್ಯಾ? ಹ್ಞೂ, ಇನ್ನೆಲ್ಲ ಹೋಗ್ಲಿ? ನನಗೇನಪ್ಪ ಗೊತ್ತು, ನಿಂಗೆ 106 ಕೆಲ್ಸಗಳಲ್ವಾ? ಗೀತಾ ಹುಷಾರಾಗೋ ತನಕ ನನ್ಗೆ ಬೇರೆ ಯಾವ ಕೆಲಸನೂ ಇಲ್ಲ. ಅದು ಕರೆಕ್ಟ್ ಕಣ. ಇವಾಗ ಹೇಗಿದ್ದಾರೆ ಗೀತಾ ಅವರು? ಹುಷಾರಾಗಿದ್ದಾಳೆ, ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ. ವೆರಿ ಗುಡ್ ಕಣ. ನಾಳೆ ಡಿಸ್ಚಾರ್ಜಾ? ಹ್ಞೂ, ನೀನು ಪ್ರೀತಿನ ನೋಡ್ಕೊಂಡಿರ್ತೀಯಲ್ಲ, ಅದಕ್ಕೆ ಬೇಗ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ. ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅಷ್ಟೇ. ಕರ್ತವ್ಯ ಜೊತೆಗೆ ಪ್ರೀತಿ ಮಿಕ್ಸ್ ಮಾಡಿರ್ತೀಯ ಕಣ, ಅದಕ್ಕೆ ಬೇಗ ಹುಷಾರಾಗ್ತಾ ಇರೋದು. ಲಕ್ಕಿ, ಗೀತಾ ಅವ್ರು ಹುಷಾರಾದ್ರು ಅಂತ ಸೀದಾ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬರಬೇಡ. ಇನ್ನೇನು ಮಾಡಬೇಕು? ಇನ್ನೇನು ಮಾಡಬೇಕು ಅಂದ್ರೆ, ನಿಂಗೆ ಅವ್ರ ಮನೆ ಪರಿಸ್ಥಿತಿ ಗೊತ್ತು ತಾನೆ. ಡಾಕ್ಟರ್ ಕೊಟ್ಟಿರೋ ಮೆಡಿಸಿನ್ಗಳು, ಹಣ್ಣುಗಳು ಎಲ್ಲ ತಗೊಂಡು ನೀನೇ ಕರ್ಕೊಂಡೋಗಿ ಮನೆಗೆ ಬಿಟ್ಬಿಟ್ಟು ಬಾ. ಅದೆಲ್ಲ ಸೀನೇ ಇಲ್ಲ. ಮತ್ತೆ ಇನ್ನೇನು ಮಾಡಬೇಕು ಅಂತಿದ್ಯಾ? ಅವಳನ್ನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡಲ್ಲ, ನಮ್ಮನೆ ಕರ್ಕೊಂಡ್ಬರ್ತೀನಿ. ಎಷ್ಟು ದಿನ ಅಂತ ಅಲ್ಲಿ ಬಿಡೋದು? ಹೌದೇನೋ? ಗೀತಾ ಅವ್ರನ್ನ ನಮ್ಮನೆ ಕರ್ಕೊ ಬರ್ತೀಯಾ? ಹ್ಞೂ. ಮತ್ತೆ ಚಿಕ್ಕಪ್ಪ ಚಿಕ್ಕಮ್ಮ? ಅವ್ರನ್ನ ಯಾಕೆ ಕರ್ಕೊಂಡ್ಬರ್ಲಿ? ನಿಂಗೆ ಕರ್ಕೊಂಬರೋದು ಬೇಡ ಕಣೋ, ಬನ್ನಿ ಅಂತ ಒಂದು ಮಾತು ಕರಿ ಸಾಕು, ಅವರೇ ಓಡೋಡ್ ಬರ್ತಾರೆ. ನಾನು ಯಾಕೆ ಕರೀಲಿ? ಹೋಗು ಅಂತ ಹೇಳಿದ್ನಾ? ಇಲ್ಲ ತಾನೆ. ಅವ್ರ ಮನೆ ಅಂತ ಅನ್ಸದೆ ಬರ್ತಾರೆ, ಇಲ್ಲೇ ಇರ್ತಾರೆ. ನಾನು ಕರೆಯೋದು ಇಲ್ಲ, ಬಂದರೆ ಮಾತಾಡ್ಸೋದು ಇಲ್ಲ. ಲಕ್ಕಿ, ಹಾಗೆಲ್ಲ ಮಾತಾಡ್ಬೇಡ ಕಣೋ. ಕೆಲವು ಸಂಬಂಧಗಳು ಬರೀ ಮಾತಿಂದ ಕಳ್ಕೊಳ್ಳೋ ಅಂಥದ್ದಲ್ಲ, ಅದು ರಕ್ತದಿಂದ ಬಂದಿರುತ್ತೆ. ಅಪ್ಪ ಅಮ್ಮ, ಅಣ್ಣ ತಂಗಿ, ಗಂಡ ಹೆಂಡತಿ, ಇಂಥ ಸಂಬಂಧಗಳನ್ನ ಕಳ್ಕೊಳಕ್ಕಾಗುತ್ತೇನೋ? ಕಳ್ಕೋಬೇಕು ಅನ್ನೋ ಆಸೆ ನನಗಿಲ್ಲ, ಉಳಿಸ್ಕೋಬೇಕು ಅನ್ನೋ ಮನಸ್ಸು ಅವ್ರಿಗೂ ಇಲ್ಲ. ನೀವು ತುಂಬಾ ಲಕ್ಕಿ ಗೀತಾ ಅವರೇ. ಹೌದು, ಏನೋ ದೊಡ್ಡದಾಗ ಆಗೋದಿತ್ತೇನೋ, ಸಣ್ಣದ್ರಲ್ಲೇ ಮುಗ್ದೋಯ್ತು. ನಾನು ಆ ವಿಷಯ ಎಲ್ಲ ಹೇಳ್ತಿರೋದು ನಿಮ್ ಗಂಡನ ವಿಷಯದಲ್ಲಿ. ಹೌದಾ? ಹೌದು, ಮತ್ತೆ ಯಾವ ಗಂಡಸ್ರು ತಾನೇ ಈಗಿನ ಕಾಲದಲ್ಲಿ ಹೆಂಡತಿ ಸೇವೆ ಮಾಡ್ತಾರೆ ಹೇಳಿ? ಅದು ನಿಜಾನೇ. ಲಾಸ್ಟ್ ಟೈಮ್ ಅವ್ರ ಕಣ್ಣಿಗೆ ಪೆಟ್ಟು ಬಿದ್ದಾಗ ನೀವ್ ಅವ್ರ ಸೇವೆ ಮಾಡ್ತಿದ್ರಿ, ಈಗ ಅವ್ರು ನಿಮ್ ಸೇವೆ ಮಾಡ್ತಿದ್ದಾರೆ. ನಿಮ್ನ ತುಂಬಾ ಇಷ್ಟಪಡ್ತಾರಲ್ವಾ? ಆದ್ರೆ ಯಾವಾಗ್ಲೂ ಹೀಗೆ ಇರ್ತಾರೆ ಅನ್ಕೋಬಿಡಿ ಗಂಡಸ್ರು. ಮದ್ವೆ ಆಗಿದ್ ಹೊಸ್ತ್ರಲ್ಲಿ ಮಾತ್ರ ಹೀಗಿರ್ತಾರೆ. ನಿಮ್ದು ಹೊಸ್ದಾಗ್ ಮದ್ವೆ ಆಗಿರೋದಾ? ಇಲ್ಲ, 2 ವರ್ಷ ಆಗ್ತಾ ಬಂತು. 2 ವರ್ಷ ಆಯ್ತಾ? ಆದ್ರೂ ನಿಮ್ ಗಂಡ ನಿಮ್ ಸೆರಗ್ ಬಿಟ್ಟೆ ಅಳ್ಳಾಡಲ್ವಲ್ಲ, ಏನ್ರಿ ಅಂತ ಮೋಡಿ ಮಾಡಿದೀರಾ? ಹಾಗೇನಿಲ್ಲ. ಗೀತಾವ್ರೆ, ನಾನು ಆಮೇಲೆ ಬರ್ತೀನಿ. ನಾನು ಬಂದ ತಕ್ಷಣ ನರ್ಸ್ ಹೊರಟೋದ್ರು. ಏನ್ ಮಾತುಕತೆ ನಡೀತಾ ಇತ್ತು? ಹಾಗೇನಿಲ್ಲ ಲಕ್ಕಿಯವ್ರೆ, ಸುಮ್ಮನೆ ಮಾತಾಡ್ತಿದ್ರಷ್ಟೇ. ಆಹಾ, 2 ಜರ್ಡೆ ಸೇರಿದ್ರೆ ಮುಗೀತು. ಕಾಸಿಪ್ ಮೇಲೆ ಕಾಸಿಪ್ ಮಾಡ್ತೀರಲ್ವಾ? ಇಲ್ಲ ಲಕ್ಕಿಯವ್ರೆ, ಅವ್ರು ನಾನು ಚೆಕಪ್ ಮಾಡಿ ಬ್ಯಾಂಡೇಜ್ ಎಲ್ಲ ಹಾಕಿ ಹೋಗಿದ್ದು. ನಾನು ಬಂದ ತಕ್ಷಣ ಚೆಕಪ್ ಎಲ್ಲ ಮುಗ್ದೋಯ್ತು ಅಲ್ವಾ? ನಾನು ನಿನಗೇನೋ ಗಿಫ್ಟ್ ಅಂತಿದ್ದೀನಿ. ಗಿಫ್ಟಾ? ಏನ್ ಗಿಫ್ಟು? ಏನಿದೆ ಇದರಲ್ಲಿ? ನೀನೇ ನೋಡು.